Hi, hello, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. I am back with present perfect continuous tense. Friends, we have been learning about tenses. Till now, we completed 3 tenses. Those are simple present tense, present continuous tense, present perfect tense. Now, we are learning about present perfect continuous tense. Present perfect continuous tense. Definition nodana. It tells us about an action that started in the past and continues in the present. ಅಂದರೆ ಫ್ರೆಂಡ್ಸ್ ಒಂದು ಕೆಲಸ ಇಂದಿನ ಸಮಯದಲ್ಲಿ ಪ್ರಾರಂಭವಾಗಿ ಅಟ್ ಪ್ರೆಸೆಂಟ್ ನಾವು ಆ ಕೆಲಸ ಇನ್ನೂ ಪ್ರಸ್ತುತವಾಗಿ ಕಂಟಿನ್ಯೂ ಆಗ್ತಾ ಇದೆ. ಫ್ಯೂಚರಲ್ಲೂ ಕೂಡ ಅದು ಭವಿಷ್ಯದಲ್ಲೂ ಕೂಡ ಅದು ಆ ಕೆಲಸ ಕಂಟಿನ್ಯೂ ಆಗ್ಬೋದು. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ಒಂದ್ಸರಿ ನೋಡೋಣ. ಇಫ್ ದ ಆಕ್ಷನ್ ಸ್ಟಾರ್ಟ್ಸ್ ಇನ್ ದ ಪಾಸ್ಟ್ ದಟ್ ಆಕ್ಷನ್ ಮೇ ಕಂಟಿನ್ಯೂ ಪ್ರೆಸೆಂಟ್ ಟೆನ್ಸ್. ಅಂದರೆ ಸ್ಟಿಲ್ ನೌ ವರ್ಕ್ ಈಸ್ ಇನ್ ಪ್ರೋಗ್ರೆಸ್. ಇಟ್ ಮೇ ಕಂಟಿನ್ಯೂ ಟುವರ್ಡ್ಸ್ ಫ್ಯೂಚರ್ ಆಲ್ಸೋ. ಅಂದರೆ ಫ್ಯೂಚರಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ಬೋದು. ಅದೇ ಥರ ಅನ್ ಆಕ್ಷನ್ ದಟ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ರೀಸೆಂಟ್ಲಿ. ಅಂದರೆ ಫ್ರೆಂಡ್ಸ್, ಗತ ಕಾಲದಲ್ಲಿ ಒಂದು ಕೆಲಸ ಅನ್ನೋದು ಸ್ಟಾರ್ಟ್ ಆಗಿ ಆ ಕೆಲಸ ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ. ರೀಸೆಂಟಾಗಿ ಆ ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಾನೇ ಇದೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಾವಿದ್ದೀವಿ, ನಾವು ಹುಟ್ಟಿರೋ ಇಯರ್ನಿಂದ ನಾವೆಲ್ಲ ಕೂಡ ನಮ್ಮ ಬರ್ಡೇಸ್ನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಅಲ್ವಾ? That means we have been celebrating our birthdays since our birth year. ಅಂದರೆ since our 1992, since our 2000 ಈ ಥರ. ಓಕೆನಾ ಫ್ರೆಂಡ್ಸ್? ಈ ಟೆನ್ಸ್ನಲ್ಲಿ ಸ್ಪೆಸಿಫಿಕ್ ಆಗಿ ಟೈಮ್ನ, ವೀಕ್ಸ್ನ, ಇಯರ್ಸ್ನ ಕೂಡ ಮೆನ್ಷನ್ ಮಾಡ್ಬೋದು. ಮೆನ್ಷನ್ ಮಾಡದಲ್ಲೂ ಇರ್ಬೋದು. ಅಂದರೆ ಫ್ರೆಂಡ್ಸ್, ಒಂದು ಕೆಲಸ ಗತ ಕಾಲದಲ್ಲಿ ಪ್ರಾರಂಭವಾಗಿ ಆ ಕೆಲಸ ಇನ್ನೂ ಪ್ರೆಸೆಂಟಾಗಿ ಕಂಟಿನ್ಯೂ ಆಗ್ತಾನೇ ಇದೆ. ಭವಿಷ್ಯದಲ್ಲೂ ಕೂಡ ಕಂಟಿನ್ಯೂ ಆಗ್ಬೋದು. ಇದನ್ನೇ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರದ್ದೊಂದು ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಬೇಸಿಕ್ ಸ್ಟ್ರಕ್ಚರ್ ಬಂದು ಫ್ರೆಂಡ್ಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಏನಿದು ಹೆಲ್ಪಿಂಗ್ ವರ್ಬ್ ಪ್ಲಸ್ V4 ಅಂದರೆ ಮೇನ್ ವರ್ಬ್. V1 ಪ್ಲಸ್ ING ಫಾರ್ಮ್ ಅಲ್ವಾ, ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಇವಾಗ ಬಂದು ಹ್ಯಾವ್ ಫಾರ್ಮ್ಸ್ ನೋಡೋಣ. ಡೂ ಫ್ಯಾಮಿಲಿಗೆ ಸಂಬಂಧಿಸಿದ IUV ಇದೆ ಪ್ಲೂರಲ್ಸ್. ಪ್ಲೂರಲ್ಸ್ ಅಂದರೆ ಗೊತ್ತಲ್ವಾ, ಬಹುವಚನ. ಚಿಲ್ಡ್ರನ್, ಗರ್ಲ್ಸ್, ಬಾಯ್ಸ್ ಈ ಥರ. ಇದಕ್ಕೆ ನಮಗೆ ಹ್ಯಾವ್ ಬೀನ್ ಬರುತ್ತೆ. ಡಸ್ಗೆ ಸಂಬಂಧಿಸಿದ ಹಿ, ಶಿ, ಇಟ್, ರಾಮು, ಸಿಂಗಲ್ ನೌನ್ಸ್ ಇದಕ್ಕೆ ನಮಗೆ ಹ್ಯಾಸ್ ಬೀನ್ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್, ಸಿನ್ಸ್ ಅಂದರೆ ಏನು, ಫರ್ ಅಂದರೆ ಏನು, ಸಿನ್ಸ್ ಆ್ಯಂಡ್ ಫರ್ ಯಾವಾಗ ಯೂಸ್ ಮಾಡ್ಬೋದು ಅನ್ನೋದು ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್ಸ್ ಕಲಿಯೋ ಮೊದಲು ಸಿನ್ಸ್ ಅಂದರೆ ಏನು, ಫರ್ ಅಂದರೆ ಏನು, ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ನೋಡೋಣ. ಸಿನ್ಸ್ ಅಂದರೆ ಪಾಯಿಂಟ್ ಆಫ್ ಟೈಮ್, ಫರ್ ಅಂದರೆ ಪೀರಿಯಡ್ ಆಫ್ ಟೈಮ್. ಸೊ ಫಸ್ಟ್ ಫರ್ ಅಂದರೆ ಏನು ಅಂತ ನೋಡೋಣ. ಫರ್ ಅಂದರೆ ಪೀರಿಯಡ್ ಆಫ್ ಟೈಮ್, ಅಂದರೆ ಸರ್ಟೈನ್ ಪೀರಿಯಡ್ ಆಫ್ ಟೈಮ್. ಕೆಲವು ಸಮಯದಿಂದ ಕೆಲಸ ಅನ್ನೋದು ನಡೀತಾ ಇದೆ, ಕೆಲವು ಸಮಯದಿಂದ ಕೆಲಸ ಅನ್ನೋದು ಆಗ್ತಾ ಇದೆ ಅಂತ ಹೇಳುವಾಗ, ಅಂದರೆ ಡ್ಯೂರೇಷನ್ ಹೇಳುವಾಗ. ಸುಮಾರು 2 ಅವರ್ಸಿಂದ ಕೆಲಸ ಆಗ್ತಾ ಇದೆ, ಸುಮಾರು 10 ಡೇಸಿಂದ ಕೆಲಸ ಆಗ್ತಾ ಇದೆ ಅಂತ ಹೇಳುವಾಗ ಫರ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಫರ್ ಅಂದರೆ ಪೀರಿಯಡ್ ಆಫ್ ಟೈಮ್. ಸೊ ಇದನ್ನು ಯಾವ ಥರ ನಾವು ಗುರುತಿಸ್ಬೋದು ಅಂದರೆ ಫ್ರೆಂಡ್ಸ್, ಫರ್ 1 ವೀಕ್, ಫರ್ 2 ಡೇಸ್, ಫರ್ 7 ಡೇಸ್, ಫರ್ 20 ಡೇಸ್, ಫರ್ ಸೋ ಮೆನಿ ಡೇಸ್, ಫರ್ ಸೆವರಲ್ ಮಂತ್ಸ್, ಫರ್ 2 ಅವರ್ಸ್, ಫರ್ 2 ಮಂತ್ಸ್. ಈ ಥರ ನಂಬರಿಂಗ್ ಇದ್ದಾಗ, ಈ ಥರ ಬಂದಾಗ ನಾವು ಈಸಿಯಾಗಿ ಗುರುತಿಸ್ಬೋದು. ಓಕೆನಾ ಫ್ರೆಂಡ್ಸ್? ಸಿನ್ಸ್ ಅಂದರೆ ಫ್ರೆಂಡ್ಸ್ ಪಾಯಿಂಟ್ ಆಫ್ ಟೈಮ್, ಸರ್ಟೈನ್ ಪಾಯಿಂಟ್ ಆಫ್ ಟೈಮ್. ನೋಡಿ ಇಲ್ಲಿ ಕ್ಯಾಲೆಂಡರ್, ಇದರಲ್ಲಿರೋ ಟೈಮಿಂಗ್ಸ್ನ, ಇದರಲ್ಲಿರೋ ಇಯರ್ಸ್ನ, ಅಂದರೆ ಯಾವ ಥರ ಸಿನ್ಸ್ 1992, ಸಿನ್ಸ್ 1997, ಸಿನ್ಸ್ 2000 ಈ ಥರ ಕ್ಯಾಲೆಂಡರ್ ಇದರಲ್ಲಿರೋ ಒನ್ ಇಯರ್ ಬಂದಾಗ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್. ಸೊ ಸಿನ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಅದೇ ಥರ ಕ್ಲಾಕಲ್ಲಿ ಇರೋ ಟೈಮಿಂಗ್ಸ್ನ, ಅಂದರೆ ಯಾವ ಥರ ಸಿನ್ಸ್ 9 o'clock, ಸಿನ್ಸ್ 10 o'clock, ಸಿನ್ಸ್ 9 AM, ಸಿನ್ಸ್ 10 PM ಈ ಥರ ಟೈಮಿಂಗ್ ಇರೋವಾಗ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ಸಿನ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಸಿನ್ಸ್ ಅಂದರೆ ಏನು ಫ್ರೆಂಡ್ಸ್? ಪಾಯಿಂಟ್ ಆಫ್ ಟೈಮ್. ಸೊ ಕ್ಯಾಲೆಂಡರಲ್ಲಿ ಆ್ಯಂಡ್ ಕ್ಲಾಕಲ್ಲಿ ಟೈಮಿಂಗ್ಸ್ ಇರೋವಾಗ ನಾವು ಸರ್ಟೈನ್ ಪಾಯಿಂಟ್ ಆಫ್ ಟೈಮ್, ಸೊ ಸಿನ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಏನೂ ಇಲ್ಲ ಫ್ರೆಂಡ್ಸ್, ಸಿನ್ಸ್ ಅಂದರೆ ಪಾಯಿಂಟ್ ಆಫ್ ಟೈಮ್, ಫರ್ ಅಂದರೆ ಪೀರಿಯಡ್ ಆಫ್ ಟೈಮ್. ಸೊ ಯಾವ ಥರ ಗುರುತಿಸ್ಬೋದು ಅಂದರೆ ಸಿನ್ಸ್ ಅಂದರೆ ಪಾಯಿಂಟ್ ಆಫ್ ಟೈಮ್ ಅಲ್ವಾ, ಕ್ಯಾಲೆಂಡರಲ್ಲಿರೋ ಇಯರ್ ಬಂದಾಗ ಅಥವಾ
ಕ್ಲಾಕಲ್ಲಿರೋ ಟೈಮಿಂಗ್ ಬಂದಾಗ ಈಸಿಯಾಗಿ ಗುರ್ತಿಸ್ಬೋದು. ಅದೇ ನಾವು ಫರ್ ತಗೊಂಡ್ರೆ ಪೀರಿಯಡ್ ಆಫ್ ಟೈಮ್. ಸೊ ಕೆಲವು ಸಮಯದಿಂದ ಕೆಲಸ ನಡೀತಾ ಇದೆ, ಸುಮಾರು 2 ಅವರ್ಸ್ನಿಂದ. ನೋಡಿ ಇಲ್ಲಿ 1 ವೀಕ್, 2 ಡೇಸ್ ಈ ಥರ ನಂಬರಿಂಗ್ ಬಂದಾಗ ಈಸಿಯಾಗಿ ಗುರ್ತಿಸ್ಬೋದು. ಸಿನ್ಸ್ನ, ಫರ್ನ, ರೀಸನ್ಸ್ನ ಅಂದರೆ ರೀಸನ್ಸ್ ಬಂದಾಗ ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಸೀತಾ ಹ್ಯಾಸ್ ಬೀನ್ ಪ್ರಾಕ್ಟಿಸಿಂಗ್ ಫಾರ್ 4 ಇಯರ್ಸ್. ಸೀತಾ 4 ಇಯರ್ಸ್ನಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ 4 ಇಯರ್ಸ್ ಅನ್ನೋದು ನಮಗೆ ಡ್ಯೂರೇಷನ್ ಬಂದಿದೆ. ನೋಡಿ ಇಲ್ಲಿ 4 ಅನ್ನೋದು ನಂಬರಿಂಗ್ ಅಲ್ವಾ, ಸೊ ಫರ್ ಅನ್ನೋದು ಯೂಸ್ ಮಾಡಿದ್ದೀವಿ. ಸೀತಾ ಅನ್ನೋದು ಸಬ್ಜೆಕ್ಟ್, ಸೊ ಇದು ಡಸ್ ಫ್ಯಾಮಿಲಿ ಅಲ್ವಾ, ಸೊ ಹ್ಯಾಸ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಪ್ರಾಕ್ಟೀಸಿಂಗ್ ಅನ್ನೋದು ಏನು, P4 ಮೇನ್ ವರ್ಬ್ ಫಾರ್ 4 ಇಯರ್ಸ್. ಓಕೆನಾ ಫ್ರೆಂಡ್ಸ್. ರಾಮ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ 2 ಅವರ್ಸ್. ರಾಮ 2 ಅವರ್ಸ್ನಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ, ಅಂದರೆ ಕೆಲವು ಸಮಯದಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ನೋಡಿ ಇಲ್ಲಿ ಫಾರ್ 2 ಅವರ್ಸ್. ಸೊ ಇಲ್ಲಿ ನಮಗೆ ಡ್ಯೂರೇಷನ್ ಏನು ಹೇಳ್ತಾ ಇದೆ, 2 ಅವರ್ಸ್. ನಂಬರಿಂಗ್ ಹೇಳಿದೆ ಅಲ್ವಾ, ಸೊ ಫರ್ ಅನ್ನೋದು ಯೂಸ್ ಮಾಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್. ರಾಮ ಅನ್ನೋದು ಸಬ್ಜೆಕ್ಟ್, ಸೊ ಹ್ಯಾಸ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಪ್ಲೇಯಿಂಗ್ ಅನ್ನೋದು ಮೇನ್ ವರ್ಬ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್ ಫಾರ್ 2 ಅವರ್ಸ್. ಓಕೆನಾ ಫ್ರೆಂಡ್ಸ್. ರಾಧಾ ಹ್ಯಾಸ್ ಬೀನ್ ಸ್ಟಡಿಂಗ್ ಇಂಗ್ಲಿಷ್ ಫಾರ್ 1 ಅವರ್. 1 ಅವರ್ನಿಂದ ರಾಧಾ ಇಂಗ್ಲಿಷ್ ಕಲ್ತ್ಕೊತಾ ಇದ್ದಾಳೆ, ಓದ್ಕೊತಾ ಇದ್ದಾಳೆ. ನೋಡಿ ಇಲ್ಲಿ ಏಟ್ ಬಂದಿದೆ, 1 ಅವರ್ ಡ್ಯೂರೇಷನ್ ಬಂದಿದೆ ಅಲ್ವಾ, ಸೊ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಏನು ಬರುತ್ತೆ, ಫರ್ ಬರುತ್ತೆ. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಇಂಗ್ಲಿಷ್ ಸಿನ್ಸ್ 10 o'clock. 10 o'clockನಿಂದ ಇಂಗ್ಲಿಷ್ ಓದ್ಕೊತಾನೇ ಇದ್ದಾಳೆ. ನೋಡಿ ಇಲ್ಲಿ ಟೈಮ್ ಅನ್ನೋದು ನಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಆಫ್ ಟೈಮ್. ಸೊ ಏನು ಬರುತ್ತೆ, ಸಿನ್ಸ್ ಬರುತ್ತೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 9 AM. 9 AM ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಇನ್ನು ಪ್ರೆಸೆಂಟಲ್ಲಿ ಅದು ಕಂಟಿನ್ಯೂ ಆಗ್ತಾ ಇದೆ. ಸೊ ನಿನ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಯಾವಾಗ, 9 AM. ಸೊ ಪರ್ಟಿಕ್ಯುಲರ್ ಆಗಿ ಟೈಮ್ ಮೆನ್ಷನ್ ಮಾಡಿದ್ದಾರಲ್ವಾ, ಸೊ ಏನು ಬರುತ್ತೆ, ಸಿನ್ಸ್ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್ನಿಂದ ಬೆಳಿಗ್ಗೆನಿಂದ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ನೋಡಿ ಇಲ್ಲಿ ಮಾರ್ನಿಂಗ್ ಅನ್ನೋದು ನಮಗೆ ಡ್ಯೂರೇಷನ್ ಅಲ್ವಾ, ಸೊ ಸಿನ್ಸ್ ಬರುತ್ತೆ. ದೇ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 2010. 2010 ಅವರು ಬ್ಯಾಂಗ್ಳೂರಲ್ಲಿ ನಿವಸಿಸ್ತಾ ಇದ್ದಾರೆ. ಸೊ ಇಲ್ಲಿ ಇಯರ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಸೊ ನಮಗೇನು ಬರುತ್ತೆ, ಸಿನ್ಸ್ ಬರುತ್ತೆ. ಯು ಹ್ಯಾವ್ ಬೀನ್ ಮಿಸ್ಸಿಂಗ್ ಮೆನಿ ಕ್ಲಾಸಸ್ ಲೇಟ್ಲಿ. ನೀನು ತುಂಬ ಮೆನಿ ಕ್ಲಾಸಸ್ ನೀನು ಮಿಸ್ ಮಾಡ್ಕೊತಾ ಇದೆಯಾ ಅಂತ ರೀಸನ್ ಹೇಳ್ತಾ ಇರೋದು. ನೋಡಿ ಇಲ್ಲಿ ಯು ಹ್ಯಾವ್ ಬೀನ್ ಮಿಸ್ಸಿಂಗ್ ಮೆನಿ ಕ್ಲಾಸಸ್ ಲೇಟ್ಲಿ, ನೀನು ತುಂಬ ಕ್ಲಾಸಸ್ ಮಿಸ್ ಮಾಡ್ಕೊತಾ ಇದೆಯಾ. ರೀಸೆಂಟ್ಲಿ ಕೃಷ್ಣ ಹ್ಯಾಸ್ ಬೀನ್ ಟೀಚಿಂಗ್ ಎವ್ರಿ ಡೇ. ರೀಸೆಂಟಾಗಿ ಕೃಷ್ಣ ದಿನ ಟೀಚಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ರೀಸೆಂಟ್ ಅನ್ನೋದು ಫ್ರೆಂಡ್ಸ್ ನಾವು ಫಸ್ಟಲ್ಲೂ ಬರಿಬೋದು, ಎಂಡಿಂಗಲ್ಲಿ ಲಾಸ್ಟಲ್ಲೂ ಬರಿಬೋದು. ಕೃಷ್ಣ ಹ್ಯಾಸ್ ಬೀನ್ ಟೀಚಿಂಗ್ ಎವ್ರಿ ಡೇ ರೀಸೆಂಟ್ಲಿ ಆ ಥರನೂ ಹೇಳ್ಬೋದು ಫ್ರೆಂಡ್ಸ್. ವಿ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ಇಂಗ್ಲೀಷ್ ಟುಗೆದರ್ ರೀಸೆಂಟ್ಲಿ. ನಾವು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀವಿ, ರೀಸೆಂಟಾಗಿ ನಾವೆಲ್ಲ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀವಿ ಅಂತ ಹೇಳ್ತಾ ಇರೋದು. ಸೊ ಪ್ರೆಸೆಂಟಾಗಿ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ, ಫ್ಯೂಚರಲ್ಲೂ ಕಂಟಿನ್ಯೂ ಆಗ್ಬೋದು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಅಫರ್ಮೇಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ಸ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 years. ಅಂದರೆ ಫ್ರೆಂಡ್ಸ್ ಗತ 6 yearsನಿಂದ ನಾನು ಇಂಗ್ಲೀಷ್ ಟೀಚಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಪಾಸ್ಟಲ್ಲಿ ನಾನು ಇಂಗ್ಲೀಷ್ ಟೀಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಪ್ರೆಸೆಂಟಲ್ಲಿ ಅದು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಫ್ಯೂಚರಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಬೋದು, ಭವಿಷ್ಯದಲ್ಲೂ ನಾನು ಕಂಟಿನ್ಯೂ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 years. ಐ ಅನ್ನೋದು ನಮಗೆ ಏನಾಗುತ್ತೆ, ಸಬ್ಜೆಕ್ಟ್. ಸೊ ಐ ಅನ್ನೋದು ಟು ಫ್ಯಾಮಿಲಿ ಅಲ್ವಾ, ಸೊ ಹ್ಯಾವ್ ಬೀನ್ ಹೆಲ್ಪಿಂಗ್ ವರ್ಬ್. ಟೀಚಿಂಗ್ ಅನ್ನೋದು ಮೇನ್ ವರ್ಬ್, V4 ಫಾರ್ಮ್. ಇಂಗ್ಲೀಷ್ ಅನ್ನೋದು ನಮಗೆ ಆಬ್ಜೆಕ್ಟ್ ಫಾರ್ 6 years. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 years. ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಅಫರ್ಮೇಟಿವ್ ಸ್ಟೇಟ್ಮೆಂಟ್ ಅಥವಾ ಏನಾಗುತ್ತೆ, ಪಾಸಿಟಿವ್ ಸ್ಟೇಟ್ಮೆಂಟ್. ಐ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 years. ನಾನು 6 yearsನಿಂದ ಟೀಚಿಂಗ್ ಮಾಡ್ತಾ ಇಲ್ಲ, ಅಂದರೆ ಇದು ನೆಗೆಟಿವ್ ಆಗಿ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್. ಹ್ಯಾವ್ ಐ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 years. ಸೊ ನಾನು ಕ್ವಶನ್ ಕೇಳ್ತಾ ಇರೋದು, 6 yearsನಿಂದ ನಾನು ಟೀಚಿಂಗ್ ಮಾಡ್ತಾ ಇದ್ದೀನಾ,
ಸೊ ಈ ಥರ ಕ್ವಶನ್ ಕೇಳುವಾಗ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಹ್ಯಾವ್ ಐ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 years? ನಾನು 6 yearsನಿಂದ ಟೀಚಿಂಗ್ ಮಾಡ್ತಾ ಇಲ್ವಾ? ಸೊ ನೆಗೆಟಿವ್ ಕ್ವಶನ್ ನೋಡಿ ಇಲ್ಲಿ, ಹ್ಯಾವ್ ಐ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 6 years? 6 yearsನಿಂದ ನಾನು ಟೀಚಿಂಗ್ ಮಾಡ್ತಾ ಇಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ರಾಧಾ ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಸಿನ್ಸ್ 9 o'clock. 9 o'clockನಿಂದ ರಾಧಾ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದಾರೆ. ಅಂದರೆ ಇನ್ನೊಂದು ಪ್ರೆಸೆಂಟ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ನೋಡಿ ಇಲ್ಲಿ 9 o'clock. 9 o'clock ಅನ್ನೋದು ಪರ್ಟಿಕ್ಯುಲರ್ ಆಗಿ ಟೈಮ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಏನು ಬರುತ್ತೆ? ಸಿನ್ಸ್ ಬರುತ್ತೆ. ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ಅಲ್ವಾ? ಸೊ ಸಿನ್ಸ್ ಬರುತ್ತೆ. ರಾಧಾ ಅನ್ನೋದು ನಮಗೆ ಸಬ್ಜೆಕ್ಟ್, ದಿ ಡಸ್ ಫ್ಯಾಮಿಲಿ ಅಲ್ವಾ? ಸೊ ಹ್ಯಾಸ್ ಬೀನ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಪ್ರಾಕ್ಟೀಸಿಂಗ್ ಅನ್ನೋದು ನಮಗೆ ING ಫಾರ್ಮ್ ಅಲ್ವಾ? V4. ಇಂಗ್ಲೀಷ್ ಅನ್ನೋದು ನಮಗೆ ಆಬ್ಜೆಕ್ಟ್. ರಾಧಾ ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಸಿನ್ಸ್ 9 o'clock. ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಪಾಸಿಟಿವ್ ಸ್ಟೇಟ್ಮೆಂಟ್ ಅಥವಾ ಅಫರ್ಮೇಟಿವ್ ಸ್ಟೇಟ್ಮೆಂಟ್. ಅದೇ ನಾವು ನೆಗೆಟಿವ್ ಅಲ್ಲಿ ತಗೊಂಡ್ರೆ, ರಾಧಾ ಹ್ಯಾಸ್ ನಾಟ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಸಿನ್ಸ್ 9 o'clock. 9 o'clockನಿಂದ ರಾಧಾ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್. ಅದೇ ನಾವು ಕ್ವಶನ್ ಕೇಳಿದ್ರೆ, ಹ್ಯಾಸ್ ರಾಧಾ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಸಿನ್ಸ್ 9 o'clock? 9 o'clockನಿಂದ ರಾಧಾ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ? ಈ ಥರ ಕೇಳುವಾಗ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಅದೇ ನಾವು ನೆಗೆಟಿವ್ ಅಲ್ಲಿ ಕೇಳಿದ್ರೆ ಫ್ರೆಂಡ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಅಲ್ಲಿ ಕೇಳಿದ್ರೆ, ಹ್ಯಾಸ್ ನಾಟ್ ರಾಧಾ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಸಿನ್ಸ್ 9 o'clock? 9 o'clockನಿಂದ ರಾಧಾ ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ ಅಂತ ಕೇಳುವಾಗ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಈ ಥರ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ವಿ ಹ್ಯಾವ್ ಬೀನ್ ಸೆಲೆಬ್ರೇಟಿಂಗ್ ಅವರ್ ಇಂಡಿಪೆಂಡೆನ್ಸ್ ಡೇ ಸಿನ್ಸ್ 1947. ಅಂದರೆ ಫ್ರೆಂಡ್ಸ್ 1947ನಿಂದ ಸಿನ್ಸ್, ಸೊ ಇಲ್ಲಿ ಇಯರ್ ಮೆನ್ಷನ್ ಮಾಡಿದಾರಲ್ವಾ 1947. ಸೊ ಅದಕ್ಕೆ ನಾವಿಲ್ಲಿ ಸಿನ್ಸ್ ಯೂಸ್ ಮಾಡಿದ್ದೀವಿ. 1947ನಿಂದ ನಾವೆಲ್ಲರೂ ಇಂಡಿಪೆಂಡೆನ್ಸ್ ಡೇ ಅನ್ನೋದು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ, ಅಥವಾ ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಅನ್ನೋದು ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ಸೊ ಈ ಥರ ಫ್ರೆಂಡ್ಸ್ ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ನ ಈ ಥರ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸಸೈಸ್ನ ನಾವು ಪ್ರಾಕ್ಟೀಸ್ ಮಾಡೋಣ ಫ್ರೆಂಡ್ಸ್. ಐ ಹ್ಯಾವ್ ಬೀನ್ ವರ್ಕಿಂಗ್ ಬ್ಲ್ಯಾಂಕ್ ಬ್ರಾಕೆಟಲ್ಲಿ ಫರ್ ಅಥವಾ ಸಿನ್ಸ್ 9 AM. ನೋಡಿ ಫ್ರೆಂಡ್ಸ್, ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಯಾವಾಗ? 9 AM ನಿಂದ. ಸೊ ಇಲ್ಲಿ ನಮಗೆ ಟೈಮ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲೇನು ಬರುತ್ತೆ? ಬ್ಲ್ಯಾಂಕಲ್ಲಿ ಫರ್ ಬರುತ್ತಾ? ಇಲ್ಲ ಅಲ್ವಾ, ಅದು ತಪ್ಪಾಗುತ್ತೆ. ಏನಕ್ಕಂದರೆ ಇದು ಟೈಮ್ ಅನ್ನೋದು ನಮಗೆ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್. ಸೊ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ಅಂದರೆ ಏನು ಬರುತ್ತೆ ನಮಗೆ? ಸಿನ್ಸ್ 9 AM. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 9 AM. 9 AM ನಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ವಿ ಬ್ಲ್ಯಾಂಕ್ ವರ್ಕಿಂಗ್ ಬ್ಲ್ಯಾಂಕ್ ಬ್ರಾಕೆಟಲ್ಲಿ ಫರ್ ಅಥವಾ ಸಿನ್ಸ್ 2 hours. ನೋಡಿ ಇಲ್ಲಿ ವಿ ಬ್ಲ್ಯಾಂಕ್, ವಿ ಬಂದರೆ ನಮಗೆ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ? ಹ್ಯಾವ್ ಬೀನ್. ವಿ ಹ್ಯಾವ್ ಬೀನ್ ವರ್ಕಿಂಗ್. ವಿ ಹ್ಯಾವ್ ಬೀನ್ ಬರುತ್ತಲ್ವಾ? ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬೀನ್ ಬರುತ್ತಲ್ವಾ? ವಿ ಹ್ಯಾವ್ ಬೀನ್ ವರ್ಕಿಂಗ್. ಈ ಬ್ಲ್ಯಾಂಕಲ್ಲಿ ಏನು ಬರುತ್ತೆ? ನಮಗೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? ಡ್ಯೂರೇಷನ್. ನೋಡಿ 2 hours. 2 hours ಅಂತ ನಮಗೆ ಡ್ಯೂರೇಷನ್ ತೋರಿಸ್ತಾ ಇದೆ, ಅಂದರೆ ಸರ್ಟೈನ್ ಪೀರಿಯಡ್ ಆಫ್ ಟೈಮ್. ಸೊ ಇಲ್ಲಿ ನಮಗೆ ಸಿನ್ಸ್ ಬರುತ್ತಾ? ಇಲ್ಲ ಅಲ್ವಾ, ಫರ್ ಬರುತ್ತೆ. ಫರ್ 2 hours. ವಿ ಹ್ಯಾವ್ ಬೀನ್ ವರ್ಕಿಂಗ್ ಫರ್ 2 hours. 2 hoursನಿಂದ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇಟ್ ಬ್ಲ್ಯಾಂಕ್ ರೈನಿಂಗ್ ಬ್ಲ್ಯಾಂಕ್ ಬ್ರಾಕೆಟಲ್ಲಿ ಫರ್ ಅಥವಾ ಸಿನ್ಸ್ 2 days. ಇಟ್ಟಿಗೆ ನಮ್ಗೆ ಏನು ಬರುತ್ತೆ ಫ್ರೆಂಡ್ಸ್? ಇಟ್ ಅನ್ನೋದು ನಮಗೆ ಡಸ್ ಫ್ಯಾಮಿಲಿ ಅಲ್ವಾ? ಸೊ ಹೆಲ್ಪಿಂಗ್ ವರ್ಬ್ ಅನ್ನೋದು ಏನು ಬರುತ್ತೆ? ಹ್ಯಾಸ್ ಬೀನ್. ಇಟ್ ಹ್ಯಾಸ್ ಬೀನ್ ರೈನಿಂಗ್. ಈ ಬ್ಲ್ಯಾಂಕಲ್ಲಿ ಏನು ಬರುತ್ತೆ? 2 days. ಸುಮಾರು 2 ದಿನಗಳಿಂದ ನಮಗೆ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ಸೊ ಪೀರಿಯಡ್ ಆಫ್ ಟೈಮ್ ನಂಬರಿಂಗ್ ಅನ್ನೋದು ಮೆನ್ಷನ್ ಮಾಡಿದಾರಲ್ವಾ? ಸೊ ನಮ್ಗೆ ಇಲ್ಲಿ ಏನು ಬರುತ್ತೆ? ಫರ್. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫರ್ 2 days. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಬ್ಲ್ಯಾಂಕ್ ಬ್ರಾಕೆಟಲ್ಲಿ ಫರ್ ಅಥವಾ ಸಿನ್ಸ್ ಮಾರ್ನಿಂಗಿಂದ ನಮಗೆ ಮಳೆ ಬರ್ತಾನೇ ಇದೆ, ಬೆಳಿಗ್ಗೆನಿಂದ ನಮಗೆ ಮಳೆ ಬರ್ತಾನೆ ಇದೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಮಾರ್ನಿಂಗ್ ಡ್ಯೂರೇಷನ್ ಮೆನ್ಷನ್ ಮಾಡಿದಾರಲ್ವಾ?
ಸೊ ಪಾಯಿಂಟ್ ಆಫ್ ಟೈಮ್ ಏನ್ ಬರುತ್ತೆ ಇಲ್ಲಿ ಬ್ಲಾಂಕ್ ಅಲ್ಲಿ ಸಿನ್ಸ್ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್ ಶಿ ಹ್ಯಾಸ್ ಬೀನ್ ಕುಕಿಂಗ್ ಬ್ಲಾಂಕ್ ಬ್ರಾಕೆಟ್ ಅಲ್ಲಿ ಫರ್ ಅಥವಾ ಸಿನ್ಸ್ 2 ಅವರ್ಸ್ ಅವಳು 2 ಅವರ್ಸ್ ನಿಂದ ಅಡುಗೆ ಮಾಡ್ತಾನೇ ಇದ್ದಾರೆ ಸೊ ಇಲ್ಲಿ ಏನ್ ಬರುತ್ತೆ ನಮಗೆ 2 ಅವರ್ಸ್ ಸೊ ಇಲ್ಲಿ ನಂಬರಿಂಗ್ ಅನ್ನೋದು ಮೆನ್ಷನ್ ಮಾಡಿದಾರಲ್ವಾ ಪೀರಿಯಡ್ ಆಫ್ ಟೈಮ್ ಸೊ ಫರ್ ಬರುತ್ತೆ ಶಿ ಹ್ಯಾಸ್ ಬೀನ್ ಕುಕಿಂಗ್ ಫರ್ 2 ಅವರ್ಸ್ ಅವರು 2 ಅವರ್ಸ್ ನಿಂದ ಅಡುಗೆ ಮಾಡ್ತಾನೇ ಇದ್ದಾರೆ ಐ ಬ್ಲಾಂಕ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಬ್ಲಾಂಕ್ 2010 ನೋಡಿ ಫ್ರೆಂಡ್ಸ್ ಐಗೆ ನಮ್ಗೆ ಏನ್ ಬರುತ್ತೆ ಹೆಲ್ಪಿಂಗ್ ವರ್ಬ್ ಐ ಹ್ಯಾವ್ ಬೀನ್ ಅಲ್ವಾ ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಈ ಬ್ಲಾಂಕ್ ಅಲ್ಲಿ ಏನ್ ಬರುತ್ತೆ ಇಯರ್ ಅನ್ನೋದು ನಮಗೆ ಮೆನ್ಷನ್ ಮಾಡಿದ್ದಾರೆ ಸೊ ಈ ತರ ಇಯರ್ ಮೆನ್ಷನ್ ಮಾಡಿದ್ರೆ ಪಾಯಿಂಟ್ ಆಫ್ ಟೈಮ್ ಬರುತ್ತಲ್ವಾ ಸಿನ್ಸ್ ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 2010 ನಿಂದ ನಾನು ಬ್ಯಾಂಗ್ಳೂರಲ್ಲಿ ನಿವಸಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಹ್ಯಾವ್ ಯು ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಬ್ರಾಕೆಟ್ ಅಲ್ಲಿ 20 ಇಯರ್ಸ್ ನೋಡಿ ಫ್ರೆಂಡ್ಸ್ ಇದು ನಮಗೆ ಕ್ವಶನ್ ಕೇಳ್ತಾ ಇರೋದು ಏನಂತ ನೀನು ಬ್ಯಾಂಗ್ಳೂರಲ್ಲಿ ನಿವಸಿಸ್ತಾ ಇದೀಯಾ 20 ಇಯರ್ಸ್ ನಿಂದ ಅಂತ ಕ್ವಶನ್ ಕೇಳ್ತಾ ಇರೋದು ಸೊ ಇಲ್ಲಿ ಏನ್ ಬರುತ್ತೆ 20 ಇಯರ್ಸ್ ನೋಡಿ ಇಲ್ಲಿ ಸಿನ್ಸ್ ಬರುತ್ತಾ ಇಲ್ಲ ಅಲ್ವಾ ನೋಡಿ ಇಲ್ಲಿ ನಂಬರಿಂಗ್ ಬಂದಿದೆ ಅಂದ್ರೆ ಪೀರಿಯಡ್ ಆಫ್ ಟೈಮ್ ಫರ್ ಬರುತ್ತೆ ಹ್ಯಾವ್ ಯು ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಫಾರ್ 20 ಇಯರ್ಸ್ ನಿಂದ ನೀನು ಬ್ಯಾಂಗ್ಳೂರಲ್ಲಿ ನಿವಸಿಸ್ತಾ ಇದೀಯಾ ಅಂತ ಕ್ವಶನ್ ಕೇಳ್ತಾ ಇರೋದು ಈ ತರ ಕ್ವಶನ್ ಕೇಳುವಾಗ ಫ್ರೆಂಡ್ಸ್ ಈ ತರ ಕ್ವಶನ್ ಮಾರ್ಕ್ ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ ಇಲ್ಲಿ ಈ ತರ ನಂಬರಿಂಗ್ ಕೇಳುವಾಗ ಪೀರಿಯಡ್ ಆಫ್ ಟೈಮ್ ಬಂದಾಗ ನಾವು ಫರ್ ಅನ್ನೋದು ಯೂಸ್ ಮಾಡ್ತೀವಿ ಓಕೆನಾ ಫ್ರೆಂಡ್ಸ್ ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಬ್ಲಾಂಕ್ ಅವರ್ ಚೈಲ್ಡ್ಹುಡ್ ನಾವು ಚಿಕ್ಕವಾಗ್ನಿಂದ ಇಂಗ್ಲಿಷ್ ಗ್ರಾಮರ್ನ ಕಲಿತಾನೇ ಇದ್ದೀವಿ ನೋಡಿ ಫ್ರೆಂಡ್ಸ್ ಅವರ್ ಚೈಲ್ಡ್ಹುಡ್ ಸೊ ಇದು ನಮಗೆ ಡ್ಯೂರೇಷನ್ ಅನ್ನೋದನ್ನ ಮೆನ್ಷನ್ ಮಾಡಿದಾರಲ್ವಾ ಸೊ ಬ್ಲಾಂಕ್ ಅಲ್ಲಿ ಏನ್ ಬರುತ್ತೆ ಸಿನ್ಸ್ ಪಾಯಿಂಟ್ ಆಫ್ ಟೈಮ್ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಸಿನ್ಸ್ ಅವರ್ ಚೈಲ್ಡ್ಹುಡ್ ನಾವು ಚಿಕ್ಕವಾಗ್ನಿಂದ ಇಂಗ್ಲಿಷ್ ಗ್ರಾಮರ್ನ ಕಲಿತಾನೇ ಇದ್ದೀವಿ ರಾಜು ಬ್ಲಾಂಕ್ ಸಫರಿಂಗ್ ಫ್ರಮ್ ಕಾಫ್ ಬ್ಲಾಂಕ್ 2 months ರಾಜು ಕಾಫ್ನಿಂದ ಸಫರ್ ಆಗ್ತಾ ಇದ್ದಾರೆ 2 months ನಿಂದ ನೋಡಿ ಇಲ್ಲಿ ರಾಜು ಇಲ್ಲಿ ನಮ್ಗೇನಿದು ಡಸ್ ಫ್ಯಾಮಿಲಿ ಅಲ್ವಾ ಫಸ್ಟ್ ಇದು ಬರ್ತ್ಬಿಡೋಣ ಹ್ಯಾಸ್ ಬೀನ್ ರಾಜು ಹ್ಯಾಸ್ ಬೀನ್ ಸಫರಿಂಗ್ ಫ್ರಮ್ ಕಾಫ್ 2 months ಅಂದ್ರೆ ಬ್ಲಾಂಕ್ ಅಲ್ಲಿ ಏನ್ ಬರುತ್ತೆ ಪೀರಿಯಡ್ ಆಫ್ ಟೈಮ್ ಅಲ್ವಾ ನಂಬರ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ ಸೊ ಫರ್ ಬರುತ್ತೆ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ರಾಜು ಹ್ಯಾಸ್ ಬೀನ್ ಸಫರಿಂಗ್ ಫ್ರಮ್ ಕಾಫ್ ಫಾರ್ 2 months ಕೃಷ್ಣ ಹ್ಯಾಸ್ ಬೀನ್ ಸೆಲೆಬ್ರೇಟಿಂಗ್ ಹಿಸ್ ಬರ್ಡೇ ಬ್ಲಾಂಕ್ 1994 ನಿಂದ ಕೃಷ್ಣ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಏನ್ ಬರುತ್ತೆ ಇಯರ್ ಮೆನ್ಷನ್ ಮಾಡಿದ್ದಾರೆ ಈ ತರ ಇಯರ್ ಮೆನ್ಷನ್ ಮಾಡಿದ್ರೆ ಏನ್ ಬರುತ್ತೆ ಹೇಳಿ ಫ್ರೆಂಡ್ಸ್ ಸಿನ್ಸ್ ಬರುತ್ತೆ ಸಿನ್ಸ್ ಪಾಯಿಂಟ್ ಆಫ್ ಟೈಮ್ ಅಲ್ವಾ ಕೃಷ್ಣ ಹ್ಯಾಸ್ ಬೀನ್ ಸೆಲೆಬ್ರೇಟಿಂಗ್ ಹಿಸ್ ಬರ್ಡೇ ಸಿನ್ಸ್ 1994 ನಿಂದ ಕೃಷ್ಣ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ಸೊ ಈ ತರ ಫ್ರೆಂಡ್ಸ್ ನಾವು ದಿನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಅವಾಗ ಈಸಿಯಾಗಿ ಬಂದ್ಬಿಡುತ್ತೆ ಓಕೆನಾ ಫ್ರೆಂಡ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅಂತ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ನಿಮ್ಮ ಎಲ್ಲರೂ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್ ಸೊ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಬಾಯ್